ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಫಿಲಿಪ್ಪಿಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 20ನೆಯ ವಾಕ್ಯ. ನಾವಾದರೂ ಪರಲೋಕ ಸಂಸ್ಥಾನದವರು, ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಂದಲೇ ರಕ್ಷಕನಾಗಿ ಬರುವುದನ್ನು ಎದುರು ನೋಡುತ್ತಾ ಇದ್ದೇವೆ. ನೋಡಿ, 19ನೇ ವಾಕ್ಯ ನೋಡುವಾಗ ನಾವು ನೋಡುತ್ತಾ ಇದ್ದೇವೆ ಆ ಕಡೆ ಭಾಗದಲ್ಲಿ, ನಾವಾದರೂ ಪರಲೋಕ ಸಂಸ್ಥಾನದವರು, ಫಾರ್ ವಿ ಆರ್ ದ ಸಿಟಿಸನ್ಸ್ ಆಫ್ ಹೆವೆನ್ ಅದರವಲ್ಲ, ಅಥವಾ ಆರ್ ಸಿಟಿಸನ್ಶಿಪ್ ಇಸ್ ಇನ್ ಹೆವೆನ್. ನಾವು ಪರಲೋಕದ ಸಂಸ್ಥಾನದವರು, ನಾವು ಭೂಮಿಗೆ ಸಂಬಂಧಪಟ್ಟವರು ಅಲ್ಲ ಎಂಬುದಾಗಿ ತಿಳಿದುಕೊಳ್ಳುವುದೇ ಒಂದು ಪ್ರವೀಣವಾಗಿರುವವರ ಲಕ್ಷಣ. ಅಥವಾ a mature believer will know and he will live as if he is a citizen of heaven. He doesn't belong to this world, ಈ earth, ಈ ಭೂಮಿಗೆ ಸಂಬಂಧಪಟ್ಟವನು ನಾನು ಅಲ್ಲ. ನಾನು ಪರಲೋಕಕ್ಕೆ ಸಂಬಂಧಪಟ್ಟವನು, ಪರಲೋಕದ ಸಂಸ್ಥಾನದವನು. ದೇವರು ನನ್ನನ್ನು ಈ ಭೂಮಿಯಲ್ಲಿ ಇಟ್ಟಿದ್ದಾರೆ ಒಂದು ಉದ್ದೇಶಕ್ಕಾಗಿ, ಒಂದು ರೀತಿಯಾಗಿ ನಾನು ಇಂತಹ ರೀತಿಯಲ್ಲಿ ಜೀವಿಸಬೇಕು ಎಂಬುದಾಗಿ, ಕಾರ್ಯಗಳನ್ನು ಇಂತಹ ರೀತಿಯಲ್ಲಿ ಮಾಡಬೇಕು ಎಂಬುದಾಗಿ. ಎಲ್ಲರೂ ಮಾಡಿದ ಹಾಗೆ ಅಲ್ಲ. ಇವತ್ತು ಅನೇಕರು ಏನು ಮಾಡುತ್ತಾರೆ ಎಂಬುದಾಗಿ ನೋಡುವಾಗ, ಅವು ಪ್ರಾಪಂಚಿಕವಾದ ಕಾರ್ಯಗಳ ಮೇಲೆ ಗಮನ ಇಟ್ಟ ಕಾರಣ ಅವರಿಗೆ ಏನಾಗುತ್ತದೆ, ಅವರ ಕೆಲಸ, ಅವರ ಕಾರ್ಯಗಳು, ಅವರ ಜೀವನ ಕೂಡ ಅದೇ ರೀತಿಯಾಗಿ ಒಂದು ಇಮ್ಮೆಚೂರ್ ಆಗಿ, ಪಕ್ವತೆ ಇಲ್ಲದೆ, ಪ್ರವೀಣತೆ ಇಲ್ಲದೆ ಇರುತ್ತಾರೆ. ಪೌಲನು ಹೇಳುತ್ತಾ ಇದ್ದಾನೆ, ನಾನು ಯಾವ ರೀತಿಯಾಗಿ ಯೇಸು ಸ್ವಾಮಿಯನ್ನು ಹಿಂಬಾಲಿಸಿದೆನೋ, ಅನುಸರಿಸಿದೆನೋ, ಫಾಲೋ ಮಾಡಿದೆನೋ, ಅದೇ ರೀತಿಯಾಗಿ ನೀವು ಕೂಡ ಫಾಲೋ ಮಾಡಿರಿ. ಸೇಮ್ ಮೈಂಡಲ್ಲಿರ್ರಿ. ಈಗ ನಾಯಕರು ಇದ್ದ ಹಾಗೆ ಶಿಷ್ಯರು ಇರಬೇಕು, ಗುರು ಇದ್ದ ಹಾಗೆ ಶಿಷ್ಯರು ಇರಬೇಕು. ಯೇಸು ಇದ್ದ ಹಾಗೆ ಪೌಲನು ಇದ್ದ ಹಾಗೆ ನೀವು ಕೂಡ ವಿಶ್ವಾಸಿಗಳು ಇರ್ರಿ ಎಂಬುದಾಗಿ ಪೌಲನು ಹೇಳಿದನು. ಇವತ್ತು ನಿಮ್ಮನ್ನು, ನನ್ನನ್ನು ದೇವರಾತ್ಮನು ನೋಡಿ ಹೇಳುವ ಕಾರ್ಯ ಏನು ಗೊತ್ತಾ? ಮೆಚುರಿಟಿ ಏನು, ಕ್ರಿಸ್ತನಲ್ಲಿ ಮೆಚುರಿಟಿ, ಪಕ್ವತೆ ಏನು ಎಂಬುದಾಗಿ ನೋಡುವಾಗ, ನಾವು ಈ ಭೂಮಿಗೆ ಸಂಬಂಧಪಟ್ಟವರು ಅಲ್ಲ. ಆದ ಕಾರಣ ಭೂಮಿಗೆ ಸಂಬಂಧಪಟ್ಟ ಕಾರ್ಯದಲ್ಲಿ ನಮ್ಮ ಸಮಯವನ್ನು ಕಳೆದು, ಅದಕ್ಕಾಗಿ ನಮ್ಮ ಜೀವನವನ್ನು ನಾವು ಹಾಳು ಮಾಡುವುದಿಲ್ಲ, ಅದಕ್ಕಾಗಿ ನಾವು ಜಗಳ ಆಡುವುದಿಲ್ಲ, ನಾವು ಎರಡು ಮನಸ್ಸಿನವರಾಗಿ ಇರುವುದಿಲ್ಲ, ಒಂದೇ ಮನಸ್ಸಾಗಿ ಇದ್ದುಕೊಂಡು ನಾವು ಮುಂದುವರಿಯುತ್ತೇವೆ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ. ಆದ ಕಾರಣ ನಾವು ತೀರ್ಮಾನ ಮಾಡೋಣ, ನಾವು ತಿಳಿದುಕೊಳ್ಳೋಣ, ನಾವು ಯಾರಿನವರು, ನಾವು ಎಲ್ಲಿಯವರು, ನಮ್ಮ ಸ್ವಾಸ್ಥ್ಯ, ನಮ್ಮ ಸಂಸ್ಥಾನ ಯಾವುದು. ವೇರ್ ಇಸ್ ಆರ್ ಸಿಟಿಸನ್ಶಿಪ್? ಇಸ್ ಇಟ್ ಇನ್ ದಿಸ್ ವರ್ಲ್ಡ್ ಆರ್ ಇಸ್ ಇಟ್ ವಿತ್ ಗಾಡ್? ಇಸ್ ಇಟ್ ಇನ್ ಹೆವೆನ್? ಇಸ್ ಇಟ್ ಅಟ್ ದ ರೈಟ್ ಹ್ಯಾಂಡ್ ಆಫ್ ಗಾಡ್? ಪ್ರಶ್ನೆ ಮಾಡೋಣವ. ತಿಳಿದುಕೊಳ್ಳುವಾಗ ಟ್ರೂ ಮೆಚುರಿಟಿ, ಆಗ ನಾವು ಎಡವುವುದಿಲ್ಲ. ನಥಿಂಗ್ ಕ್ಯಾನ್ ಶೇಕ್ ಅಸ್, ನೋ ಪ್ರಾಬ್ಲಮ್ಸ್, ನೋ ಪೀಪಲ್, ನೋ ಪ್ರಾಬ್ಲಮ್, ನೋ ಟ್ರಬಲ್, ನೋ ಪರ್ಸಿಕ್ಯೂಷನ್, ನೋ ಟ್ರಿಬ್ಯುಲೇಷನ್ಸ್ ಕ್ಯಾನ್ ಶೇಕ್ ಅಸ್. ನಮ್ಮನ್ನು ಅಳ್ಳಾಡಿಸಲಿಕ್ಕೆ ಸಾಧ್ಯವಿಲ್ಲ. ಸಾಧ್ಯವಾದರಷ್ಟು ನಮ್ಮನ್ನು ಅಳ್ಳಾಡಿಸುವುದಕ್ಕೆ ಕಷ್ಟಗಳು ಬರುತ್ತದೆ, ನಮ್ಮ ವಿಶ್ವಾಸವನ್ನು ಕೆಡಿಸುವುದಕ್ಕೆ ಕಷ್ಟಗಳು ಬರುತ್ತದೆ. ಆದರೆ ಈ ಮೆಚುರಿಟಿ ನಮ್ಮಲ್ಲಿರುವಾಗ, ಈ ಮನಸ್ಸು ನಮ್ಮಲ್ಲಿರುವಾಗ, ನಾವು ಅಳ್ಳಾಡದೆ ನಿಂತುಕೊಳ್ಳುವುದಕ್ಕೆ ಅದು ನಮಗೆ ಸಹಾಯ ಮಾಡುತ್ತದೆ. ನಾವು ಈ ಲೋಕದವರು ಅಲ್ಲ, ಪರಲೋಕ ಸಂಸ್ಥಾನದವರು. ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣವ. ದೇವರೇ, ಈ ಒಂದು ಸ್ವಭಾವ, ಈ ಒಂದು ಪಕ್ವತೆ ನಮಗೆ ಕೊಡು ಸ್ವಾಮಿ. ಈ ಒಂದು ಮನಸ್ಸಿನಲ್ಲಿ ಈ ಒಂದು ಯೋಚನೆ ನಮಗೆ ಬರಲಿ ಸಪ್ಪ, ಆಳವಾಗಿ ನಮ್ಮ ಹೃದಯದಲ್ಲಿ ಇರಲಿ ಸ್ವಾಮಿ. ನಾವು ಲೋಕದ ಕಾರ್ಯಗಳು, ಹೊಟ್ಟೆಗಾಗಿ, ಬಟ್ಟೆಗಾಗಿ ನಾವು ಹೊಡೆದಾಡಿ, ಜಗಳವಾಡಿ, ಅದರ ಮೇಲೆ ನಾವು ಟೈಮನ್ನು ಖರ್ಚು ಮಾಡದೆ ಸ್ವಾಮಿ, ಪರಲೋಕದ ಕಾರ್ಯಗಳನ್ನು ಕುರಿತು ನಾವು ಮುಂದೆ ಸಾಗುವಂತೆ ಗುರಿ ಮಾಡಿಕೊಂಡು ಓಡುವ ಕೃಪೆ ನಮಗೆ, ಮುನ್ನುಗ್ಗುವ ಕೃಪೆ ನಮಗೆ ಕೊಡು ಸ್ವಾಮಿ. ನಿಮ್ಮನ್ನು ಅನುಸರಿಸಿ ಓಡುವುದಕ್ಕೆ ಕೃಪೆ ಕೊಡಪ್ಪ. ಪೌಲನು ನಿನ್ನನ್ನು ನೋಡುತ್ತಾ, ನಿನ್ನನ್ನು ಅನುಸರಿಸುತ್ತಾ ಓಡಿದನು, ಮುಗಿಸಿದನು. ನಾವು ಕೂಡ ನಿಮ್ಮನ್ನು ನೋಡುತ್ತಾ, ನಿಮ್ಮನ್ನು ಅನುಸರಿಸುತ್ತಾ, ನಿಮ್ಮನ್ನೇ ಗುರಿಯಾಗಿಟ್ಟುಕೊಂಡು ಓಡುವುದಕ್ಕೆ ನಮ್ಮೆಲ್ಲರಿಗೂ ಕೃಪೆ ಕೊಡು ಸ್ವಾಮಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ಅವನು ಹೇಳುವಂಥ ಕಾರ್ಯಗಳನ್ನು ಗಮನಿಸೋಣ, ಓದೋಣ, ಧ್ಯಾನಿಸೋಣ.
ದೇವರಾತ್ಮನು ನಮ್ಮಿಂದ ಎದುರು ನೋಡುವ ಕಾರ್ಯಗಳನ್ನು ನಾವು ಮಾಡೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ